Back, the Karnataka government has introduced a lifetime tax on electric four-wheelers in the state. The tax was introduced through the Karnataka Motor Vehicle Taxation Amendment Bill 2026, which was passed this year only. Given the fact the amendment to the Karnataka Motor Vehicle Taxation Act 1957 is expected to generate 250 crore rupees from different categories of the vehicle, which will be registered in the year 2026 and 2027. But Union Minister Prahlad Joshi has expressed dissatisfaction with the state government over this. According to him, the state government is discouraging environmentally friendly vehicles. The Congress party, he said, is encouraging the use of the diesel and petrol in the state. Have a look. ಕರ್ನಾಟಕ ಸರ್ಕಾರ ವಿದ್ಯುತ್ ಚಾಲಿತ ವಾಹನಗಳೇನು ಇಲ್ಲಿವರೆಗೆ ಕರ ವಿನಾಯಿತಿಯನ್ನ ಪಡೆದಿದ್ದು ಟ್ಯಾಕ್ಸ್ ಎಕ್ಸಂಪ್ಷನ್ ಅದನ್ನ ಹಿಂತೆಗೆದುಕೊಂಡಿದ್ದಾರೆ. ಟ್ಯಾಕ್ಸ್ ಎಕ್ಸಂಪ್ಷನ್ ಹ್ಯಾಸ್ ಬಿನ್ ವಿತ್ಡ್ರಾನ್ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಇದು ನಮ್ಮ ದೇಶದ ಮತ್ತು ಜಗತ್ತಿನಲ್ಲಿ ಏನು ಇವಿ ವೆಹಿಕಲ್ಸ್ ಮೇಲೆ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ ಶಿಫ್ಟ್ ಆಗಬೇಕು ಅನ್ನುವಂತ ಒಂದು ಪ್ರಯತ್ನ ನಡೀತಾ ಇದೆ. ಅದಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗ್ತದೆ. ಮೊದಲನೇದಾಗಿ ಇದರಿಂದ ನಮ್ಮ ದೇಶಕ್ಕಾಗುವಂತಹ ಲಾಸು ನಾವು 2030ರವರೆಗೆ 50% ನಾವು ಎಮಿಷನ್ ಕಮ್ಮಿ ಮಾಡುವಂತಹ ಗುರಿಯನ್ನು ಇಟ್ಕೊಂಡು ಹೊರಟಿರೋದು ಇತ್ಯಾದಿ ಒಟ್ಟಾರೆ ಪೊಲ್ಯೂಷನ್ ಬಗ್ಗೆ ಒಂದಿದ್ರೆ, ಇನ್ನೊಂದು ಪ್ರಮುಖವಾದಂತಹ ಸಂಗತಿ ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿದ್ದಂಥದ್ದು, ಇದರಿಂದ ಪುನಃ ಜನ ಡೀಸೆಲ್ ವೆಹಿಕಲ್ ಮತ್ತು ಪೆಟ್ರೋಲ್ ವೆಹಿಕಲ್ ಗೆ ವಾಪಸ್ ಹೋಗೋದಕ್ಕೆ ಒಂದು ಪ್ರೋತ್ಸಾಹವನ್ನ ಕೊಟ್ಟಂಗೆ ಆಗ್ತದೆ. ಇದರ ಪರಿಣಾಮ ಏನು ಅಂತಂದ್ರೆ, ನಾವು ನಮ್ಮ ದೇಶದಲ್ಲಿ ಡೀಸೆಲು ಪೆಟ್ರೋಲ್ ಇತ್ಯಾದಿ ಏನಿದೆ, ಅರ್ಥಾತ್ ಕಚ್ಚಾ ತೈಲವನ್ನ ನಾವು ವಿದೇಶದಿಂದ ತರಿಸಿಕೊಳ್ತೀವಿ. ನಮ್ಮ ದೇಶದಲ್ಲಿ ಉತ್ಪಾದನೆ ಇಲ್ಲ. ಅದು ಯಾಕಂದ್ರೆ ಅದು ನೈಸರ್ಗಿಕ ಒಂದು ಪ್ರಾಡಕ್ಟ್, ಅದು ನೈಸರ್ಗಿಕ ಉತ್ಪಾದನೆ. ಅದು ಭೂಮಿಯಲ್ಲಿ ಸಮುದ್ರದ ಆಳದಲ್ಲಿ ಇದ್ರೆ ತೆಗಿಬಹುದು. ನಮ್ಮ ದೇಶದಲ್ಲಿ ಅದು ಬಹಳ ಕಮ್ಮಿ ಇದೆ. ಹಾಗಾಗಿ ನಾವು ವಿದೇಶದಿಂದ ತರಿಸಿಕೊಳ್ತಾ ಇದ್ವಿ. ಅದು And with this, a very short break for news and updates on the other side.